ನೋಡಿ, ಇವತ್ತಿನ ಜಿಲ್ಲೆ ಯಾವುದು ಅಂತಂದ್ರೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯನ್ನು ಅಧ್ಯಯನ ಮಾಡಿ ಆ ಉತ್ತರ ಕನ್ನಡ ಜಿಲ್ಲೆಯ ನಂತರ ಇನ್ನೊಂದು ಸಮೃದ್ಧವಾಗಿರುವಂತ ಜಿಲ್ಲೆ ಯಾವ್ದಂದ್ರೆ ಶಿವಮೊಗ್ಗ ಜಿಲ್ಲೆ. ನೋಡಿ, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯ ನಂತರ ಯಾವ ಜಿಲ್ಲೆ ಅಂದ್ರೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆಯ ವೈಶಿಷ್ಟ್ಯ, ಶಿವಮೊಗ್ಗ ಎಷ್ಟು ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ, ಅದು ಹಾವೇರಿ ಒಂದು ಗಡಿಯನ್ನು ಹಂಚಿಕೊಂಡಿದೆ, ಉತ್ತರ ಕನ್ನಡದೊಂದಿಗೆ ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ. ನೋಡಿ, ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ, ಕರ್ನಾಟಕ ರಾಜ್ಯದ ಎಷ್ಟು ಜಿಲ್ಲೆಗಳಂದ್ರೆ ಉತ್ತರ ಕನ್ನಡ, ಹಾವೇರಿ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರ ಕನ್ನಡ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆ. ಈ ಶಿವಮೊಗ್ಗ ಜಿಲ್ಲೆಯನ್ನು ಏನಂತ ಕರೀತಾರೆ ಅಂದ್ರೆ ಮಲ್ನಾಡದ ಹೆಬ್ಬಾಗಿಲು ಅಂತ ಕರೀತಾರೆ. ಶಿವಮೊಗ್ಗ ಜಿಲ್ಲೆಯನ್ನ ಮಲ್ನಾಡದ ಹೆಬ್ಬಾಗಿಲು. ಶಿವಮೊಗ್ಗ ಜಿಲ್ಲೆಯನ್ನು ಏನಂತ ಕರಿತೀವಿ? ಮಲ್ನಾಡದ ಹೆಬ್ಬಾಗಿಲು. ತನ್ನ ಸುತ್ತಲೂ ಎಷ್ಟು ಜಿಲ್ಲೆಗಳಿಂದ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ 5 ಜಿಲ್ಲೆಗಳು. 5 ಯಾವುವು? ಹಾವೇರಿ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆ ಅಂದ ತಕ್ಷಣ ನನಗೆ ನೆನಪಿ ಬರೋದೆ ಅಂದ್ರೆ ಲಿಂಗನಮಕ್ಕಿ ಅಣೆಕಟ್ಟು. ಲಿಂಗನಮಕ್ಕಿ. ಶಿವಮೊಗ್ಗ ಜಿಲ್ಲೆ ಅಂದ ತಕ್ಷಣ ನೆನಪಿ ಬರತಕ್ಕಂತ ಒಂದು ಪ್ರಸಿದ್ಧವಾದ ಅಣೆಕಟ್ಟು ಯಾವ್ದಂದ್ರ ಲಿಂಗನಮಕ್ಕಿ ಜಲಾಶಯ. ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಜಲಾಶಯ ಲಿಂಗನಮಕ್ಕಿ. ಹಾಗಾದ್ರೆ ಲಿಂಗನಮಕ್ಕಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳ್ತಾನೆ. ಲಿಂಗನಮಕ್ಕಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕ್ವಶನ್ ಕೇಳಿದ್ದಾನೆ. ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಅಂದ್ರ ಶರಾವತಿ ನದಿಗೆ ಅಡ್ಡಲಾಗಿ. ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬ ಸ್ಥಳದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎಂಬ ಸ್ಥಳದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನೇ ನಾವು ಲಿಂಗನಮಕ್ಕಿ ಜಲಾಶಯ ಅಂತ ಕರೀತಾರೆ. ವಾಟ್ ಈಸ್ ಸ್ಪೆಷಲ್? ಲಿಂಗನಮಕ್ಕಿ ಜಲಾಶಯ ಅಣೆಕಟ್ಟನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಎಷ್ಟಿದೆ ಅಂತಂದ್ರೆ 156 TMC. ಇದು ಕ್ವಶನ್ ಆಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಲಿಂಗನಮಕ್ಕಿ. ಎಷ್ಟು TMC ಇದೆ ಅಂದ್ರೆ 156 TMC. 1 TMC ಅಂದ್ರೆ 2830 ಕೋಟಿ ಲೀಟರ್ ನೀರು ಅಂತ ಅರ್ಥ. ಇನ್ನೂ ಸರಳವಾಗಿ ಹೇಳೋದಾದ್ರೆ 1 TMC ಅಂದರೆ ಸರಿಸುಮಾರು 21,000 ಎಕರೆ ಭೂಮಿಯಲ್ಲಿ ಭತ್ತ ಬೆಳೆಯಬಹುದು ಅಂತ. ಇನ್ನೂ ಸರಳವಾಗಿ ಹೇಳೋದಾದರೆ 29,000 ಎಕರೆ ಭೂಮಿಯಲ್ಲಿ ಜೋಳ, ಶೇಂಗಾ ಬೆಳಿಬಹುದು. ಹಾಗಾದ್ರೆ 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟು. ಈ ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ವರ್ಷ ಅಂದ್ರೆ 1964ರಲ್ಲಿ ನಿರ್ಮಾಣ ಮಾಡಲಾಯಿತು. 1964. 1964ರಲ್ಲಿ ನಿರ್ಮಾಣ ಮಾಡಿದ್ದು. ಈ ಅಣೆಕಟ್ಟಿನ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಇದು 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಆ ನೀರನ್ನು ಎದಕ್ಕೆ ಬಳಸ್ತಾರೆ? ಇದು ಕ್ವಶನ್ ಕೇಳಿದ್ದಾನೆ. ಯಾಕಂದ್ರೆ ಆ ಪಶ್ಚಿಮ ಘಟ್ಟಗಳಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಅಂದ್ರೆ ಲಿಂಗನಮಕ್ಕಿ. ಲಿಂಗನಮಕ್ಕಿ ಅಣೆಕಟ್ಟ ನೀರನ್ನು ಎದಕ್ಕೆ ಬಳಸ್ತಾರ ಅಂದ್ರೆ ಜಲವಿದ್ಯುತ್ತಿಗಾಗಿ ಬಳಸ್ತಾರೆ. ನೋಡಿ, ಜಲವಿದ್ಯುತ್, ಹೈಡ್ರೋ ಎಲೆಕ್ಟ್ರಿಕ್ ಅಂತ ಕರಿತೀವಿ. ಜಲವಿದ್ಯುತ್ತಿಗಾಗಿ ಬಳಸ್ತಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಅಣೆಕಟ್ಟಿದು. ಆರಂಭ ಆಗಿದ್ದು 1962, ಎಂಡ್ ಆಗಿದ್ದು 1972 ಈ ಅಣೆಕಟ್ಟು. ಓಕೆನಾ? ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಲಿಂಗನಮಕ್ಕಿ ಅಣೆಕಟ್ಟು ಯಾವ ವರ್ಷ ಅಂತ ಕೇಳಂಗಿಲ್ಲ, ವೈಶಿಷ್ಟ್ಯ ಕೇಳ್ತಾನೆ. ಏನಿದ್ರು ವಿಶೇಷ ಅಂತ ಕೇಳ್ತಾನೆ. ಲಿಂಗನಮಕ್ಕಿ ಅಣೆಕಟ್ಟು ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಒಂದು ವಿಶೇಷ. ಆದ್ರೆ ಇದರ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಅಣೆಕಟ್ಟಿನಲ್ಲಿ ನೀರನ್ನು ಬಳಸಿಕೊಂಡು ಅತಿ ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗುತ್ತದೆ. ಇದು ಕೇಳ ನೋಡಿ ಕ್ವಶನ್. ಜಲವಿದ್ಯುತ್
ಎಷ್ಟು ಜಲವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಸರಿಸುಮಾರು 1400 ಮೆಗಾವ್ಯಾಟ್, 1400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತ ಜಲವಿದ್ಯುತ್ ಯೋಜನೆಯನ್ನ ಯಾವ ಹೆಸರಿಂದ ಕರೀತಾರೆ? ಇದಕ್ಕೆ ಕೆ ಶೇಷಾದ್ರಿ ಅಯ್ಯರ್, KRS, ಸರ್ ಎಂ ವಿಶ್ವೇಶ್ವರಯ್ಯ ಜಲವಿದ್ಯುತ್ ಯೋಜನೆ, ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆ. ಯಾರು ಹೇಳ್ತಾರೆ ಈ ಒಂದು ಜಲವಿದ್ಯುತ್ ಯೋಜನೆಯನ್ನು ಯಾವ ಹೆಸರಿಂದ ಕರೀತಾರೆ? ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ, KRS ಜಲವಿದ್ಯುತ್ ಯೋಜನೆ, ಸರ್ ಎಂ ವಿಶ್ವೇಶ್ವರಯ್ಯ ಜಲವಿದ್ಯುತ್ ಯೋಜನೆ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಎಕ್ಸಲೆಂಟ್, 71% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಇದನ್ನ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಲಿಂಗನಮಕ್ಕಿ ಅಣೆಕಟ್ಟಿನ ನೀರನ್ನ ಬಳಸಿಕೊಂಡು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಜಲವಿದ್ಯುತ್ ಅನ್ನ ಬಳಸ್ತಾರೆ. ಜಲವಿದ್ಯುತ್ಗಿರುವ ಇನ್ನೊಂದು ಹೆಸರೇನು? ಜಲವಿದ್ಯುತ್. ಜಲವಿದ್ಯುತ್ಗಿರುವ ಇನ್ನೊಂದು ಹೆಸರು ಎ ಬಿ ಸಿ ಡಿ. ಕಪ್ಪು ವಜ್ರ, ಕಪ್ಪು ವಜ್ರ, ಬಿಳಿಯ ಚಿನ್ನ, ಚಿನ್ನದ ದ್ರವ, ಬಿಳಿಯ ಕಲ್ಲಿದ್ದಲು. ಜಲವಿದ್ಯುತ್ಗಿರುವ ಇನ್ನೊಂದು ಹೆಸರೇನು? ಕಪ್ಪು ವಜ್ರ, ಬಿಳಿಯ ಚಿನ್ನ, ಚಿನ್ನದ ದ್ರವ, ಬಿಳಿಯ ಕಲ್ಲು, ಬಿಳಿಯ ಕಲ್ಲಿದ್ದಲು. ಸರಿಯಾಗಿರುವಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ, ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರೆ. ಜಲವಿದ್ಯುತ್ ಯೋಜನೆಗಿರುವಂತ ಇನ್ನೊಂದು ಹೆಸರೇನಂದ್ರ ಬಿಳಿಯ ಕಲ್ಲಿದ್ದಲು. ಬಹಳ ಬಾರಿ ಫೇಮಸ್ ಆಗಿರುವಂತ ಪ್ರಶ್ನೆ ಇದು, ಜಾಸ್ತಿ ಕ್ವಶನ್ ಕೇಳಿದ್ದಾನೆ. ಈ ಒಂದು ಬಿಳಿಯ ಕಲ್ಲಿದ್ದಲು ಜಲವಿದ್ಯುತ್ ಯೋಜನೆಗಿರುವಂತ ಇನ್ನೊಂದು ಹೆಸರು ಏನಂದ್ರ ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರೆ. ವೈಟ್ ಕೋಲ್. ಜಲವಿದ್ಯುತ್ ಯೋಜನೆಗಿರುವಂತ ಇನ್ನೊಂದು ಹೆಸರು ಬಿಳಿಯ ಕಲ್ಲಿದ್ದಲು, ಬಿಳಿಯ ಕಲ್ಲಿದ್ದಲು ಅಂತ ಹೇಳಿ ಕರೆಯಲ್ಪಡ್ತಾರೆ. ಜಲವಿದ್ಯುತ್ ಇದು ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು? ಕೆ ಶೇಷಾದ್ರಿ ಅಯ್ಯರ, KRS, ಸರ್ ಎಂ ವಿಶ್ವೇಶ್ವರಯ್ಯ, ಮಹಾತ್ಮ ಗಾಂಧೀಜಿ. ಶಬಾಷ್. ಕರ್ನಾಟಕ ರಾಜ್ಯದ ಮೊದಲ ಜಲವಿದ್ಯುತ್ ಯೋಜನೆ ಯಾವ್ದಂದ್ರ ಕೆ ಶೇಷಾದ್ರಿ ಅಯ್ಯರ್ ನೋಡಿ. ಈ ಕೆ ಶೇಷಾದ್ರಿ ಅಯ್ಯರ್ಕಿರುವಂತ ಇನ್ನೊಂದು ಹೆಸರು ಏನು ಅಂತಂದ್ರೆ ಶಿವನ ಸಮುದ್ರ ಅಂತ ಕರೀತಾರೆ. ಬರೇ ಕರ್ನಾಟಕ ಅಲ್ಲ, ಇಡೀ ನಮ್ಮ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಇದೆ. ಏಷ್ಯಾ ಖಂಡದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದಂದ್ರೆ ಶಿವನ ಸಮುದ್ರ ಅಂತ ಕರಿತೀವಿ. ಅದು ಕಾವೇರಿ ನದಿಗೆ ಅಡ್ಡಲಾಗಿ ನೋಡಿ. ನದಿಯ ಅಣೆಕಟ್ಟುಗಳು ಎಷ್ಟು ಸಮೃದ್ಧವಾದ ಬದುಕನ್ನು ನಿರ್ಮಾಣ ಮಾಡ್ತವೆ. ಲಿಂಗನಮಕ್ಕಿ ಅಣೆಕಟ್ಟು ಸರಿಸುಮಾರು 156 TMC ನೀರಿನ ಸಂಗ್ರಹ ಸಾಮರ್ಥ್ಯ ಇದೆ. 1400 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ. ಅದಕ್ಕೆ ಈ ಒಂದು ಲಿಂಗನಮಕ್ಕಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ. ಲಿಂಗನಮಕ್ಕಿ ಅಣೆಕಟ್ಟಿಗಿರುವಂತ ಇನ್ನೊಂದು ಹೆಸರೇ ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆ ಅಂತೇಳಿ ಗುರುತಿಸ್ತೀವಿ. ನೋಡಿ ಎಷ್ಟು ಸಮೃದ್ಧವಾಗಿರುವಂತ ನಾಡು ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಪ್ರಸಿದ್ಧವಾದಂತ ಪಕ್ಷಿಧಾಮಗಳನ್ನ ನೋಡ್ತೀವಿ ನಾವು ಅಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಪ್ರಸಿದ್ಧವಾದ ಪಕ್ಷಿಧಾಮಗಳು? 2. ಒಂದು ಗುಡುವಿ ಪಕ್ಷಿಧಾಮ, ಇನ್ನೊಂದು ಮಂಡ್ಯಗದ್ದೆ ಪಕ್ಷಿಧಾಮ. ನೋಡಿ, ಕರ್ನಾಟಕ ರಾಜ್ಯದ 5 ಪ್ರಧಾನವಾದ ಪಕ್ಷಿಧಾಮಗಳು ಅಂತಂದ್ರೆ ರಂಗನತಿಟ್ಟು, ಘಟಪ್ರಭಾ, ಗುಡುವಿ, ಮಂಡ್ಯಗದ್ದೆ, ಇನ್ನೊಂದು ಅತ್ತಿವೇರಿ. ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಪಕ್ಷಿಧಾಮಗಳಿವು: ರಂಗನತಿಟ್ಟು ಪಕ್ಷಿಧಾಮ, ಘಟಪ್ರಭಾ ಪಕ್ಷಿಧಾಮ, ಗುಡುವಿ ಪಕ್ಷಿಧಾಮ, ಮಂಡ್ಯಗದ್ದೆ ಪಕ್ಷಿಧಾಮ, ಅತ್ತಿವೇರಿ ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆ, ಘಟಪ್ರಭಾ ಬೆಳಗಾವಿ, ಗುಡುವಿ ಶಿವಮೊಗ್ಗ, ಮಂಡ್ಯಗದ್ದೆ ಶಿವಮೊಗ್ಗ, ಅತ್ತಿವೇರಿ ಉತ್ತರ ಕನ್ನಡ. ಉತ್ತರ ಕನ್ನಡ. ರಂಗನತಿಟ್ಟು, ಘಟಪ್ರಭಾ, ಗುಡುವಿ, ಮಂಡ್ಯಗದ್ದೆ, ಅತ್ತಿವೇರಿ ಕರ್ನಾಟಕ ರಾಜ್ಯದ 5 ಪ್ರಸಿದ್ಧವಾದ ಪಕ್ಷಿಧಾಮಗಳು. ಕರ್ನಾಟಕದ ಅರಣ್ಯ ಇಲಾಖೆ, ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಲ್ಲಿ
ಘೋಷಣೆ ಮಾಡಿರ್ತಕ್ಕಂಥ ಅಧಿಕೃತವಾದ ಪಕ್ಷಿಧಾಮಗಳ ಸಂಖ್ಯೆ 5. ಇನ್ನ ಸಾಕಷ್ಟು ಅದಾವೆ. ತುಮಕೂರು ಜಿಲ್ಲೆಯಲ್ಲಿ ಕಗ್ಗಡಲು ಪಕ್ಷಿಧಾಮ ಅಂತದ್ದು, ಗದಗ ಜಿಲ್ಲೆಯಲ್ಲಿ ಮಾಗಡಿ ಪಕ್ಷಿಧಾಮ ಅಂತದ, ಯಾದಗಿರಿ ಜಿಲ್ಲೆಯಲ್ಲಿ ಬೋನಾಳ ಪಕ್ಷಿಧಾಮ ಅಂತದ ಅಲ್ಲ, ಯಾದಗಿರಿ ಜಿಲ್ಲೆಯ ಬೋನಾಳ ಪಕ್ಷಿಧಾಮ. ಮಂಡ್ಯ ಜಿಲ್ಲೆಯಲ್ಲಿ ಸಮುದಾಯ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಅಲ್ಲಿ ರೈತರು ಒಂದಾಗಿ ಸಮುದಾಯ ಮೀಸಲು ಪ್ರದೇಶ ಅಂತ. ಆ ಸಮುದಾಯ ಮೀಸಲು ಪ್ರದೇಶ ಯಾವುದು ಅಂತಂದ್ರೆ ಕೊಕ್ಕರೆ ಬೆಳ್ಳೂರು ಅಂತ ಕರಿತೀವಿ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ರಂಗನತಿಟ್ಟು ಪಕ್ಷಿಧಾಮವನ್ನ ಗುರುತಿಸಿದ್ದು ಯಾವ ವರ್ಷ ಅಂದ್ರೆ 1940ರಲ್ಲಿ. ಇದನ್ನು ಗುರುತಿಸಿದವರು ಯಾರಂತಂದ್ರೆ ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರು. ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರು ಬರೆದ ಆತ್ಮಕಥನ ಯಾವ್ದಂದ್ರೆ ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನ. ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾವ ನೋಡಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಪ್ರಸಿದ್ಧವಾದ ಪಕ್ಷಿಧಾಮಗಳು, ಒಂದು ಗುಡುವಿ, ಇನ್ನೊಂದು ಮಂಡ್ಯಗದ್ದೆ ಅನ್ನುವಂತ ಪಕ್ಷಿಧಾಮಗಳು ಫೇಮಸ್ ನೋಡಿ. ಸಾವಿರಾರು ಪಕ್ಷಿಗಳು ಬರ್ತವೆ. ಗೂಡನ ಕಟ್ಟಿ ಮೊಟ್ಟೆ ನೆಟ್ಟು ಮರಿಯನ್ನ ಹಾಕಿ ರಾಜ್ಯಾದ್ಯಂತ ಸುತ್ತಾಡಿಸಿ ನೋಡಿ ಎಷ್ಟು ಚೆನ್ನಾಗಿದಾವೆ ಅವು. ಪಕ್ಷಿಗಳಿಗೆ ಅವಕ್ಕೂ ತಮ್ಮದೇ ಆದಂತ ಬಳಗ ಇರ್ತದೆ. ಅಯ್ಯೋ ಕಿಲ್ಲೋಡ್ ನವಿಲು, ನವಿಲು ನೋಡಿ ಎಷ್ಟು ಅದ್ಭುತವಾಗಿರುವಂತ ನವಿಲನ್ನು ಕಾಣ್ತೀವಿ. ಶಿವಮೊಗ್ಗ ಜಿಲ್ಲೆ ಎಲ್ಲ ಇವು ಫೇಮಸ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಗುಡುವಿ ಪಕ್ಷಿಧಾಮ ಇದೆ, ಮಂಡ್ಯಗದ್ದೆ ಪಕ್ಷಿಧಾಮ ಇದೆ. ಅಷ್ಟೇ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯವನ್ನು ನೋಡ್ತೀವಿ ನಾವು. ಕುವೆಂಪು ವಿಶ್ವವಿದ್ಯಾಲಯ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕರಿತೀವಲ್ಲ, ಆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕನ್ನಡದ ರಾಷ್ಟ್ರಕವಿ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಸಾಹಿತ್ಯವನ್ನ ಮುಗಲೆತ್ತರಿಗೆ ತೆಗೆದುಕೊಂಡು ಹೋದಂತ ಮಾನವ ವ್ಯಕ್ತಿ ಅಂದ್ರೆ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಹೆಸರಿನಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯವನ್ನು ನೋಡ್ತೀವಿ. ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ವಿಶ್ವವಿದ್ಯಾಲಯ ಯಾವ್ದಂದ್ರ ಕುವೆಂಪು ವಿಶ್ವವಿದ್ಯಾಲಯ ಅಂತ ಹೇಳಿ ಕರೆಯಲ್ಪಡ್ತೀವಿ. ಆ ಕುವೆಂಪು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಯಾರಾಗಿದ್ರು ಅಂತಂದ್ರೆ ಈ ಶಾಂತಿನಾಥ ದೇಸಾಯಿ ಅವರು ನೋಡಿ. ಶಾಂತಿನಾಥ ದೇಸಾಯಿ ಅವರು. ಶಾಂತಿನಾಥ್ ದೇಸಾಯಿ ಅವರು ಕುವೆಂಪು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದು ಹೆಮ್ಮೆಯ ಸಂಗತಿ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಕೂಡ ನಾವು ನೋಡುತ್ತೀವಿ. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತೀವಿ. ಯಾವ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ. ಕುವೆಂಪು ಅವರ ಒಂದು ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಜಿಲ್ಲೆಯಲ್ಲಿ, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕರ್ನಾಟಕ. ಈ ಕುವೆಂಪು ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಸೇವೆ ಮಾಡಿದವರು ಶಾಂತಿನಾಥ್ ದೇಸಾಯಿ ಅವರು. ಮತ್ತೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನ ಈ ಒಂದು ಸ್ಥಳದಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೆನಪಿಡಿ ನೋಡಿ ಎಷ್ಟು ಅದ್ಭುತವಾಗಿರುವಂತದ್ದು ಕುವೆಂಪು ವಿಶ್ವವಿದ್ಯಾಲಯ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಕರೀತಾರೆ. ಅದನ್ನ ಶಾರ್ಟ್ಕಟ್ ಆಗಿ ನೀನಾಸಂ ಅಂತ ಕರೀತಾರೆ. ನೀನಾಸಂ ಸತೀಶ್ ಕೇಳಿರು. ಸತೀಶ್ ನೀನಾಸಂ ಅಂದ್ರೆ ಏನು? ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಎಲ್ಲಿದೆ ಅಂತಂದ್ರೆ ಹೆಗ್ಗೋಡ ಅನ್ನುವಂತ ಸ್ಥಳದಲ್ಲಿ ಇದೆ. ಅದು ಹೆಗ್ಗೋಡ ಎಂಬ ಸ್ಥಳದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡ ಎಂಬ ಸ್ಥಳದಲ್ಲಿ ಕಂಡು ಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡ, ಶಿವಮೊಗ್ಗ ಜಿಲ್ಲೆ ಹೆಗ್ಗೋಡ ಎಂಬ ಸ್ಥಳದಲ್ಲಿ ನೀನಾಸಂ ಅಂತ ಕರೀತಾರೆ. ಇದು ಬಹಳ ಸರಿ ಕ್ವಶನ್ ಕೇಳಿದ್ದ ನೋಡಿ. ನೀನಾಸಮದ ವೈಶಿಷ್ಟ್ಯ ಏನು ಅಂತಂದ್ರೆ ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಹೇಳಿ ಕರೀತೀವಿ. ಏನ್ ಸರ್ ಇದರ ವೈಶಿಷ್ಟ್ಯ ಏನು? ರಿಯಲ್ ಆಗಿ ನಾಟಕ ಅಂದ್ರೆ ಏನು? ಈ ಕರ್ನಾಟಕ ರಾಜ್ಯಕ್ಕೆ ಅದ್ಭುತವಾಗಿರುವಂತಹ ನಾಟಕಕಾರರನ್ನ, ನಟರನ್ನ, ಧಾರಾವಾಹಿ, ನಿಮ್ಮನ್ನ ಅಚ್ಚುಮೆಚ್ಚಿನ ಧಾರಾವಾಹಿಗಳದಾವಲ್ಲ, ಆ ಧಾರಾವಾಹಿಗಳಲ್ಲಿ ಎಷ್ಟೋ ಜನರು ಇದೆ ನೀಲಕಂಠೇಶ್ವರ ನಾಟಕ. ಯಾವ ಧಾರಾವಾಹಿ ಹತ್ತಂಗಿಲ್ಲ, ಅಷ್ಟು ಚಂದ ನಾಟಕ ಮಾಡ್ತಾರ ಅವ್ರು.
ಅದ್ಭುತವಾಗಿರುವಂತದ್ದು. ಮುಂದೆ ಕುಂತಂತ ವ್ಯಕ್ತಿ ಬಿದ್ದು ಅದ್ದೇ ಅಳಬೇಕು, ಇಲ್ಲ ಮುಂದೆ ಕುಂತಂತ ವ್ಯಕ್ತಿ ಅಷ್ಟು ಬಹಳ ಹೆಮ್ಮೆ ಇದು. ಹೆಂಗ ನಾವು ಗುಬ್ಬಿ ವೀರಣ್ಣ ನಾಟಕ ಸಂಘ ಅಂತ ಕರಿತೀವಲ್ಲ, ಆ ಗುಬ್ಬಿ ವೀರಣ್ಣ ನಾಟಕ ಸಂಘ ಎಷ್ಟು ಫೇಮಸ್, ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ನಾಟ್ಯ ಸಂಘ ಇದೆ. ಅದು ಯಾವ ನಾಟ್ಯ ಸಂಘ ಅಂತಂದ್ರೆ ಈ ಒಂದು ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಕರಿತೀವಿ. ಅದಕ್ಕೆ ನೀನಾಸಂ ಅಂತ ಕರೀತಾರೆ. ನೀನಾಸಂ ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಹೇಳಿ ಕರಿತೀವಿ. ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರ ಶಿವಮೊಗ್ಗ ಜಿಲ್ಲೆಯ ಈ ಹೆಗ್ಗೋಡ ಎಂಬ ಸ್ಥಳದಲ್ಲಿ, ಶಿವಮೊಗ್ಗ ಜಿಲ್ಲೆ ಹೆಗ್ಗೋಡ ಎಂಬ ಸ್ಥಳದಲ್ಲಿ ನೀಲಕಂಠೇಶ್ವರ ನಾಟ್ಯ ಸಂಘವನ್ನ ನಾವು ನೋಡುತ್ತೀವಿ. ಹೆಗ್ಗೋಡ, ಶಿವಮೊಗ್ಗ ಜಿಲ್ಲೆ ಹೆಗ್ಗೋಡ ಎಂಬ ಸ್ಥಳದಲ್ಲಿ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಹೇಳಿ ಕರೆಯಲ್ಪಡ್ತೀವಿ. ಬಹಳ ಫೇಮಸ್ ಆಗಿರುವಂತ ನಾಟ್ಯ ಸಂಘ ಅಂತ ಹೇಳಿ ಗುರುತಿಸ್ತೀವಿ. ಕರ್ನಾಟಕ ರಾಜ್ಯಕ್ಕೆ ಅದ್ಭುತವಾದ ನಟ ನಟಿಯರನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ. ದರ್ಶನ್ ಕೂಡ ಅಲ್ಲೇ ವರ್ಕ್ ಮಾಡಿದ್ದಾರೆ. ನಿನಾಜ್ ಅವರು, ಸತೀಶ್ ಅವರು ಕೂಡ ಅಲ್ಲೇ ವರ್ಕ್ ಮಾಡಿದ್ದಾರೆ. ಯಶ್ ಅವರು ಕೂಡ ಅಲ್ಲಿಂದ ಮಾರ್ಗದರ್ಶನ ಆಗಿದೆ. ಅಲ್ಲ, ಕರ್ನಾಟಕ ರಾಜ್ಯದ ಒಂದು ಅದ್ಭುತವಾಗಿರುವಂತ ನಾಟ್ಯ ಸಂಘ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನ ಇದರ ಮಾರ್ಗದರ್ಶನ ಪಡ್ಕೊಂಡಿದ್ದಾರೆ. ಅಂತ ಒಂದು ಹೆಮ್ಮೆಯ ನಾಟ್ಯ ಸಂಘ ಎಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡ ಎಂಬ ಸ್ಥಳದಲ್ಲಿ ನಾವು ನೋಡ್ತೀವಿ. ಇನ್ನು ಶಿವಮೊಗ್ಗ ಜಿಲ್ಲೆ ಐತಿಹಾಸಿಕವಾಗಿದೊಂದು ಹೆಮ್ಮೆಯ ಜಿಲ್ಲೆ ಅಂತ ಕರೀತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಹೆಮ್ಮೆಯ ವಿಷಯಗಳದಾವೆ. ಆ 3 ಹೆಮ್ಮೆಯ ವಿಷಯಗಳು ಯಾವಂತಂದ್ರೆ, ನಂಬರ್ 1, ಕರ್ನಾಟಕದ ಮೊಟ್ಟ ಮೊದಲ ದೇವಾಲಯ. ಕರ್ನಾಟಕದ ಮೊದಲ ದೇವಾಲಯ ಯಾವುದು ಅಂತ ಕೇಳಿದ ಕ್ವಶನ್. ನಮ್ಮ ರಾಜ್ಯದ ಮೊಟ್ಟ ಮೊದಲ ದೇವಾಲಯ ಯಾವುದು ಅಂತಂದ್ರೆ ಪ್ರಣವೇಶ್ವರ ದೇವಾಲಯ. ಹೌದು, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ದೇವಾಲಯ ಅಂದ್ರೆ ಪ್ರಣವೇಶ್ವರ ದೇವಾಲಯ. ಆ ಪ್ರಣವೇಶ್ವರ ದೇವಾಲಯ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಹೌದು, ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ದೇವಾಲಯ ಆಗಿರುವಂತಹ ಪ್ರಣವೇಶ್ವರ ದೇವಾಲಯವನ್ನು ಕೆತ್ತನೆ ಮಾಡಿದವರು ಕಾಕುತ್ಸವರ್ಮ. ಕನ್ನಡದ ಅತ್ಯಂತ ಶ್ರೇಷ್ಠ ಹೋರಾಟಗಾರ, ಕದಮ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತಹ ಕಾಕುತ್ಸವರ್ಮ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನ್ನಡದ ಮೊಟ್ಟ ಮೊದಲ ದೇವಾಲಯ ಆಗಿರುವಂತ ಪ್ರಣವೇಶ್ವರ ದೇವಾಲಯವನ್ನು ಕಟ್ಟಿದಂತ ಕೀರ್ತಿ ಆತನಿಗೆ ಸಲ್ಲುತ್ತದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, ಎರಡನೇ ಪ್ರಮುಖವಾಗಿರುವಂತ ಅಂಶ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಶಾಸನ. ಕರ್ನಾಟಕ ರಾಜ್ಯದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತ ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ಮೊದಲ ಸಂಸ್ಕೃತ ಶಾಸನ ಯಾವುದಂದ್ರೆ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಎಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದದಲ್ಲಿ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ತಾಳಗುಂದ ಶಾಸನ ನೋಡ್ತೀವಿ. ಪ್ರಣವೇಶ್ವರದಲ್ಲಿ ಕನ್ನಡದ ಮೊಟ್ಟ ಮೊದಲ ದೇವಾಲಯವನ್ನು ಕಾಣುತ್ತೀವಿ. ನೋಡಿ, ವೈಶಿಷ್ಟ್ಯ ಶಿವಮೊಗ್ಗ ಜಿಲ್ಲೆ ಇದು. ಮಲೆನಾಡದ ಹೆಬ್ಬಾಗಿ ನಿಲ್ಲಿಸಿಕೊಂಡಂತ ಶಿವಮೊಗ್ಗ ಜಿಲ್ಲೆ ಐತಿಹಾಸಿಕ ಕೂಡ ತನ್ನದೇ ಆಗಿರುವಂತ ವೈಶಿಷ್ಟ್ಯವನ್ನು ಹೊಂದಿರುವಂತ ಜಿಲ್ಲೆ ಅಂತ ಗುರುತಿಸ್ತೀವಿ. ಕರ್ನಾಟಕದ ಮೊದಲ ದೇವಾಲಯ ಪ್ರಣವೇಶ್ವರ ದೇವಾಲಯ. ಕನ್ನಡದ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಭಾರತ ದೇಶದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತಂದ್ರೆ ಜುನಾಗಢ ಶಾಸನ. ವನ್ಯ ರುದ್ರದಾಮನ್ ಅನ್ನುವಂತ ವ್ಯಕ್ತಿ ಗುಜರಾತ್ ರಾಜ್ಯ ಮತ್ತು ರಾಜಸ್ಥಾನದ ಗಡಿ ಭಾಗದಲ್ಲಿ ಜುನಾಗಢ ಅನ್ನುವಂತ ಸ್ಥಳ ಇದೆ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಶಾಸನ ಜುನಾಗಢ ಶಾಸನ. ಜುನಾಗಢ ಶಾಸನಕ್ಕಿರುವಂತ ಇನ್ನೊಂದು ಹೆಸರೇ ಗಿರಿನಾರ ಶಾಸನ ಅಂತ ಕರೀತೀವಿ. ಗಿರಿನಾರ ಶಾಸನ. ಭಾರತದ ಶಾಸನಗಳ ಪಿತಾಮ ಅಶೋಕ ಚಕ್ರವರ್ತಿ, ಆದರೆ ಕರ್ನಾಟಕದ ಶಾಸನಗಳ ಪಿತಾಮ BL ರೈಸ್. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆಗಳು. ಸಾಕಷ್ಟು ಮೇಲಿಂದ ಮೇಲೆ ಇಲ್ಲೆಲ್ಲ ಕ್ವಶನ್ಗಳನ್ನ ಕೇಳಿದ್ದಾರೆ ನೋಡಿ. ಇನ್ನೊಂದು ಅತಿ ಮುಖ್ಯವಾಗಿರುವಂತ ವಿಚಾರ ಏನು ಅಂದ್ರೆ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರಿತೀವಿ. ಹೌದು, ಕರ್ನಾಟಕದ ಮೊದಲ ಉಕ್ಕು ಕಬ್ಬಿಣ ಕಾರ್ಖಾನೆ 1923ರಲ್ಲಿ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಕರೀತಾರೆ. ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ. ಈ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನ 1974ರಲ್ಲಿ ಏನಂತ ಹೆಸರು ಕೊಟ್ಟರು ಅಂದ್ರೆ, ಇದಕ್ಕೆ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಹೆಸರು ಕೊಟ್ಟರು. ಯಾಕೆ ಅಂತಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೋರಾಟದ ಪರಿಣಾಮವಾಗಿ 1923ರಲ್ಲಿ
ಈ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು. ಕಾರಣ ಇಷ್ಟೇ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರ ಪ್ರಯತ್ನದ ಫಲ ಇದು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಮಾತು ಕೇಳ್ತಾರೆ. ಏನ್ ಕೇಳ್ತಾರಂದ್ರೆ, ನಮ್ಮಲ್ಲಿ ಏನು ಕಮ್ಮಿ ಇದೆ ಅಂತ ಕೇಳ್ತಾರ. ನಮ್ಮಲ್ಲಿ ಏನ್ ಕಮ್ಮಿ ಇದೆ? ಕೆಮ್ಮನಗುಂಡಿಯಲ್ಲಿ ಕಬ್ಬಿಣ ಇದೆ, ಹೌದಾ? ಚಿಕ್ಕಮಗಳೂರು ಜಿಲ್ಲೆ ಕೆಮ್ಮನಗುಂಡಿಯಲ್ಲಿ ಕಬ್ಬಿಣದ ಅದಿರಿದೆ, ಸಂಡೂರದಲ್ಲಿ ಮ್ಯಾಂಗ್ನೀಸ್ ಇದೆ, ಜೋಗದಲ್ಲಿ ಜಲವಿದ್ಯುತ್ ಇದೆ, ಬಂಡೆಗುಡ್ಡದಲ್ಲಿ ಸುಣ್ಣ ಇದೆ, ಭದ್ರಾದಲ್ಲಿ ನೀರಿದೆ. ನಾವ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಾರೆ, ಒಟ್ಟ ದಯವಿಟ್ಟು ನನಗೆ ಏನೋ ಅನ್ಬೇಡ, ಒಟ್ಟು ಸ್ಟಾರ್ಟ್ ಮಾಡುವ. ಹೌದು, ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಮೊಟ್ಟ ಮೊದಲ ಉಕ್ಕು ಕಬ್ಬಿಣ ಕಾರ್ಖಾನೆ. ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಕ್ಕು ಕಬ್ಬಿಣ ಕಾರ್ಖಾನೆ ಯಾವ್ದಂದ್ರೆ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆ. ಯಾವ ಜಿಲ್ಲೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಒಂದ್ಸಲ ಕ್ವಶನ್ ಕೇಳಿದ್ದಾನೆ ಇದನ್ನು. ದಾಂಡೇಲಿ, ಬೆಂಗಳೂರು, ಭದ್ರಾವತಿ, ಬೆಳಗಾವಿ, ಈ ಕೆಳಗಿನ ಯಾವ ಸ್ಥಳವನ್ನ ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ? ಈ ಕೆಳಗಿನ ಯಾವ ಸ್ಥಳವನ್ನ ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಎಂದು ಕರೆಯುತ್ತಾರೆ? ಶಬಾಷ್. ಈಗ ಭದ್ರಾವತಿ ಬಗ್ಗೆ ಹೇಳಕತ್ತೀನಿ, ಅದಕ್ಕೆ ಹೋಗ್ಬಿಟ್ರಿ 72%. ಇದೇ ಸೈಕಾಲಜಿ. ನೋಡೋ ನಗಲಾಲ ಅಂಕಂಚಿ ಬಿದ್ದು ಮಧ್ಯಾಹ್ನ ನಗಲಕತ್ತಾನ ಬಗಲ ಕೂತು ನೀರ್ತಾನೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಇದೆಯಲ್ಲ, ಈ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಇದನ್ನ ಕರ್ನಾಟಕ ರಾಜ್ಯದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ, ಅಥವಾ ಕರ್ನಾಟಕದ ಕೈಗಾರಿಕೆಗಳ ನಗರ ಅಂತ ಕರೀತಾರೆ. ಹಾಗಾದ್ರೆ ಭಾರತದ ಕೈಗಾರಿಕೆಗಳ ತವರು ಮನೆ ಯಾವುದು? ಭಾರತದ ಕೈಗಾರಿಕೆಗಳ ತವರು ಮನೆ ಮಹಾರಾಷ್ಟ್ರ ಅಲ್ಲ, ಒಡಿಸ್ಸಾ ಅಲ್ಲ. ಅರುಣ್ ಕರೆಕ್ಟ್ ಆನ್ಸರ್ ಜೆಮ್ಸೆಡ್ಜಿಪುರ. ನೋಡಿ, ಜಾರ್ಖಂಡ್ ರಾಜ್ಯದ ಜೆಮ್ಸೆಡ್ಪುರವನ್ನ ಭಾರತದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ. ಭಾರತದ ಕೈಗಾರಿಕೆಗಳ ತವರು ಮನೆ ಅಂತಂದ್ರೆ ಜಾರ್ಖಂಡ್ ರಾಜ್ಯದ ಜೆಮ್ಸೆಡ್ಪುರ. ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯನ್ನ ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ. ಹಾಗಾದ್ರೆ ಯಾಕೆ ಅಂತಂದ್ರೆ, ಬಹುತೇಕ ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದು ಭದ್ರಾವತಿಯಲ್ಲಿ. ಆ ಉದ್ದೇಶಕ್ಕಾಗಿ ಭದ್ರಾವತಿಯನ್ನ ಕರ್ನಾಟಕದ ಕೈಗಾರಿಕೆಗಳ ತವರು ಮನೆ ಅಂತ ಕರೀತಾರೆ. 1923ರಲ್ಲಿ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಯಿತು. 1974ರಲ್ಲಿ 1974 ಇದನ್ನ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ, ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಅಂತ ಹೇಳಿ ನಾಮಕರಣ ಮಾಡಿದ ವರ್ಷ ಯಾವಾಗಂದ್ರೆ 1974. ಯಾಕೆ ವಿಚಿತ್ರ, ಯಾಕೆ ಕಳ್ಸಕತ್ತಿರೋ? 1974ರಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ, ಇದನ್ನ 1989ರಲ್ಲಿ ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಆದ್ರೆ ಒಂದು ನವೀನ ಸಂಗತಿ ಏನಂದ್ರೆ, ಇದನ್ನ 2000ರಲ್ಲಿ ಮುಚ್ಚಲಾಗಿದೆ. ಈ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನು ಯಾವ ವರ್ಷ ಮುಚ್ಚಲಾಗಿದೆ ಅಂದ್ರೆ 2000ರಲ್ಲಿ. 1989ರಲ್ಲಿ ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. 1974ರಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ ಕಾರ್ಖಾನೆ ಎಂದು ಮರುನಾಮಕರಣ ಮಾಡಲಾಯಿತು. ನೋಡಿ, ಮೂಲ ಕೈಗಾರಿಕೆಗಳಲ್ಲಿ ಇದನ್ನು ಕೂಡ ಒಂದು ಅಂತ ಕರಿತೀವಿ. ಮೂಲ ಕೈಗಾರಿಕೆಗಳಲ್ಲಿ ಇದು ಕೂಡ ಒಂದು. ಈ ಘಾಟ್ ನೋಡಿದ ತಕ್ಷಣ ನಿಮ್ಗೆ ಯಾವ ಘಾಟ್ ನೆನಪಿ ಬರ್ತದೆ? ಚಾರ್ಮುಡಿ ಘಾಟ್, ಶಿರ್ಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಇದು ನೋಡಿದ ತಕ್ಷಣ ಯಾವ ಘಾಟ್ ನೆನಪಿ ಬರ್ತದೆ? ಚಾರ್ಮುಡಿ ಘಾಟ, ಸಿರಾಡಿ ಘಾಟ, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಸರಿಯಾದಂತ ಉತ್ತರ ಆಗುಂಬೆ ಘಾಟ್. ನೋಡಿ, ತೊಡೆ ಮಂದಿ ಅಂತಾರ, ದೇವ್ರೆ ನಾವು ಹೋಗೇ ಇಲ್ಲ ಮರ, ಸುಮ್ಮನೆ ಯಾಕೆ ಕಂಡು ಬಿದ್ದಿ ನಮಗೆ, ನಾವ್ 3 ಬಿಟ್ಟೆ ನಾವು ಹೋಗಿಲ್ಲ. ಅದ್ ನೋಡಿದ ತಕ್ಷಣ ಸುಮ್ನೆ ಹೊಟ್ಟಿ ಉರಿದಲ್ಲ ಇದು. ಇದು ನೋಡಿದ ತಕ್ಷಣ ಯಾವ ಘಾಟ್ ನೆನಪಿ ಬರುತ್ತದೆ ಏನು ಅಂತ? ಸರಿಯಾದಂತ ಉತ್ತರ ಆಗುಂಬೆ ಘಾಟ್. ನೋಡಿ, ಆಗುಂಬೆ ಘಾಟದ ವಿಶೇಷ ಏನು ಅಂದ್ರ, ಆಗುಂಬೆ ಘಾಟದ ವಿಶೇಷ ಏನು ಅಂತಂದ್ರೆ, ಇದು ಶಿವಮೊಗ್ಗದಿಂದ
ಉಡುಪಿಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸ್ತದೆ. ಶಿವಮೊಗ್ಗ ಟು ಉಡುಪಿ, ಶಿವಮೊಗ್ಗದಿಂದ ಉಡುಪಿಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸ್ತದೆ ಆಗುಂಬೆ ಘಾಟ್. ಆಗುಂಬೆ ಘಾಟದ ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮಳೆಯಾಗುವ ಪ್ರಥಮ ಸ್ಥಳ ನೋಡಿದು. ಹೌದು, ಕರ್ನಾಟಕ ರಾಜ್ಯದಲ್ಲಿ ಮಳೆಯಾಗುವ ಪ್ರಥಮ ಸ್ಥಳ ಜೂನ್ 7ನೇ ತಾರೀಕು. ಅದಕ್ಕೆ ಜೂನ್ 7 ಅಂತ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಿರ್ಗಾ ಅಂತ ಕರೀತಾರೆ. ಮಿರ್ಗಾ ಕುಂತದ ಅಂತಾರ ಗೊತ್ತಾ? ಮಿರ್ಗಾ ಕುಂತದಂದ್ರೆ ಏನು, ಬಹಳ ವೈಶಿಷ್ಟ್ಯವಾಗಿರುವಂತ ದಿನ ಅದು. ಭಾರತ ದೇಶದಲ್ಲಿ ಮೊದಲು ಮಳೆ ಪಡೆಯುವಂತ ರಾಜ್ಯ ಅಂದ್ರೆ ಕೇರಳ. ಭಾರತದಲ್ಲಿ ಮೊದಲು ಮಳೆ ಪಡೆಯುವ ಪ್ರದೇಶ ಅಂದ್ರೆ ಅಂಡಮಾನ್ ನಿಕೋಬಾರ್. ಕರ್ನಾಟಕದಲ್ಲಿ ಮೊದಲು ಮಳೆ ಪಡೆಯುವ ಪ್ರದೇಶ ಅಂದ್ರೆ ಆಗುಂಬೆ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಆಗುಂಬೆಗೆ ಇರುವಂತ ಇನ್ನೊಂದು ಹೆಸರು ಏನಂದ್ರೆ ದಕ್ಷಿಣ ಭಾರತದ ಚಿರಾಪುಂಜಿ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಕರೀತಾರೆ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತದ ಮೌಸಿನ್ ರಾಮ ಅಂತ ಕರೀತಾರೆ. ಫೇಮಸ್ ನೋಡಿ. ಆಗುಂಬೆಗೆ ಇರುವಂತ ಇನ್ನೊಂದು ಹೆಸರು ಏನಂದ್ರೆ, ಆಗುಂಬೆಯನ್ನ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಪ್ರದೇಶ. ಘಾಟ್ ಸೆಷನ್ ನೀವೆಲ್ಲ ಹೋಗಿ ಬರ್ಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನೂರಾರು ಕವಿಗಳಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಅದು. ಕೆಲವು ಪ್ರದೇಶಗಳು ಹೆಂಗಿರ್ತಾವ ಅಂತಂದ್ರೆ, ನೋಡಿದ ತಕ್ಷಣ ಏನಾರ ಬರಿಬೇಕು ಅನಿಸ್ತದೆ, ಓದ್ಬೇಕಪ್ಪ ಬರಿಬೇಕಪ್ಪ ಏನಾದ್ರೂ ಪದ್ಯಗಳನ್ನು. ಕೆಲವು ಪ್ರದೇಶಗಳು ನೋಡಿದ ತಕ್ಷಣ ಜಗಳ ತೆಗಿಬೇಕು ಅನಿಸ್ತೈತಿ. ಜಗಳ ತೆಗಿಬೇಕಪ್ಪ, ಇವು ಚೂಟ್ಬೇಕಪ್ಪ, ಏನ್ರ ಅನ್ಬೇಕಪ್ಪ ಅನಿಸ್ತು. ಅದಕ್ಕೆ ಪರಿಸರ ನಮ್ಮ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಆನುವಂಶಿಕತೆ ಮತ್ತು ಪರಿಸರ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ಹೇಳಿದಂತವ್ರು ಯಾರಂದ್ರೆ ತಾಂಡಾಯ್ಕ ಅವರು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮನಾಗಿರುವಂತ ತಾಂಡಾಯ್ಕ ಅವ್ರು ಏನ್ ಹೇಳ್ತಾರಂದ್ರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅಲ್ಲಿಯ ಪರಿಸರ ಮತ್ತು ಆನುವಂಶಿಕತೆ ಆತನ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದ. ನೋಡಿ ಆಗುಂಬೆಗೆ ಅಷ್ಟು ಎಷ್ಟು ಸಮೃದ್ಧವಾಗಿದೆ. ಸಾಯಂಕಾಲ 6 ಗಂಟೆ ಈ ಟೈಮ್ದು ಹೋಗ್ಬೇಕಲ್ಲಿ, 6, 6:30, 7 ಆ ಸಮಯದಲ್ಲಿ ಹೋದ್ರೆ ನಮ್ಗೆ ರೋಮಾಂಚನ ಅನಿಸ್ತದ. ಅಪ್ಪ ನೋಡಿ ಹೆಂಗ್ ಮಳೆಯಾಲಾಗುತ್ತದೆ ನೋಡಿ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ದಕ್ಷಿಣ ಭಾರತ ಮೌಸಿನ್ ರಾಮ ನೋಡಿ. ಶಿವಪ್ಪ ದೂರನಿಂದಲೇ ಆಗುಂಬೆಯನ್ನ ಉರುಗ ತಜ್ಞನಾಗಿರುವಂತ ಉರುಗ ತಜ್ಞ ಯಾರಂದ್ರೆ ವಿಟೇಕರ್ ಅನಿಸ್ಕೊಂಡಿರ್ತಕ್ಕಂಥ ಉರುಗ ತಜ್ಞ ಏನಂತಂದ್ರೆ, ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೆದ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ. ಇದು ಕ್ವಶನ್ ಆಗಿದೆ ನೋಡಿ. ಆಗುಂಬೆಯನ್ನ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಕರೆದವರು ಯಾರಂದ್ರೆ ಉರುಗ ತಜ್ಞನಾಗಿರುವಂತ ವಿಟೇಕರ್. ಉರುಗ ತಜ್ಞ ಅಂದ್ರೆ ಹಾವುಗಳಿಗೆ ಫೇಮಸ್. ಕಡೆಂಗಿಲ್ಲ ಕಡದ್ರ ಬದುಕಂಗಿಲ್ಲ ಅಂತ ಒಂದು ವಿಶಿಷ್ಟವಾಗಿರುವಂತ ಹಾವು. ಒಂದು ಸಾರಿ ಕಡದ್ರು ಉಳ್ಳಾಡಿಸಿ ಕಡದು ಬಿಡ್ತಾವು. ಒಂದೇ ಒಂದು ಡ್ರಾಪ್ ಇದೆಯಲ್ಲ, ಒಂದು ತೊಟ್ಟು ವಿಷಯದಿಂದ ಸರಿಸುಮಾರು 100 ರಿಂದ 200 ಜನರನ್ನು ಸಾವಿಡಬಹುದು. ಅಂತ ಡೇಂಜರ್ ಆಗಿರುವಂತ ವಿಷಯ ಅಂದ್ರೆ ಕಾಳಿಂಗ ಸರ್ಪದ ವಿಷಯ. ಅದಕ್ಕೆ ಆಗುಂಬೆಯನ್ನು ಏನಂತ ಕರೀತಾರಂದ್ರ ಭಾರತದ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ. ಮೊನ್ನೆ ಕೇರಳ ರಾಜ್ಯದಲ್ಲಿ ಜಲಪ್ರಳಯ ಆದಾಗ ಇವೆಲ್ಲ ಕಾಳಿಂಗ ಸರ್ಪಗಳು ಕೇರಳ ರಾಜ್ಯದಲ್ಲಿ ಹೋಗಿ ಬಂದವು. ಜಲಪ್ರಳಯ ಆದಾಗ ನದಿಯಲ್ಲಿ ಆ ನೀರಿನಲ್ಲಿ ಹಾವುಗಳು, ಕ್ಯಾರಿ ಹಾವುಗಳು, ಕಾಳಿಂಗ ಸರ್ಪಗಳು, ಸಣ್ಣ ಸಣ್ಣ ಹಾವಿನ ಮರಿಗಳು, ಆ ಮನೆಗೆ ಹೋಗಂಬ ಮಮ್ಮಿ, ಈ ಮನೆಗೆ ಹೋಗಂಬ ಹೊಡೆದ್ರೆ ಒಳಗಡೆ ಹೋಗಿ ಮನೆ ಕೂತ್ಬಿಟ್ಟದು ಕೇರಳ ರಾಜ್ಯದಲ್ಲಿ.
ಅಡಿಗೆ ಮನ್ಯಾಗ ಒಂದ್ ತೊಡೆ, ಬೆಡ್ರೂಮ್ನ್ಯಾಗ ತೊಡೆ, ಸುಮ್ ಒಳಗ್ ತೆಳಗ್ ಕುಂದ್ರದವು. ನೀವ್ ಮ್ಯಾಲ ಮಕ್ಕೊಂಡ್ ನಾ ಕೆಳ ಹೆಂಗ್ ನಿದ್ದೆ ಹೆಂಗ್ ಹತ್ತದ? ಕೆಳಗ ಕಾಳಿಂಗ ಸರ್ಪ ಇದೆ ಅಂದ್ರೆ ಮೇಲ್ಗಡೆ ನಿದ್ದೆ ಹತ್ತಲಕ್ ಸಾಧ್ಯ ಇದೆಯಾ? ಆಯ್ತ ತೆಳಗ್ ನೋಡಿ, ಆಯ್ತು ಮಕ್ಕೋ, ನೀನು ಮಕ್ಕೋ, ನಾನು ಮಕ್ಕೋತೆಲ್ಲ ಬರ್ತಾನೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟಗಳು ವಿಶ್ವದಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳನ್ನು ಹೊಂದಿರುವಂತ ಪ್ರದೇಶ ಅಂತ. ಹಾಟ್ ಸ್ಪಾಟ್ ಅಂತ ಕರೆದ್ರೆ ಮಜಾಕ್ ಅಂದಾರ. ಇಲ್ಲೇ ಎಲ್ಲೇ ನೀರು ಎಲ್ಲ ಹೆಸರು ಹಾಕ್ತಿದ್ದೀರಿ. ಆಗುಂಬೆಯನ್ನ ಸರಿ, ಪಶ್ಚಿಮ ಘಟ್ಟಗಳನ್ನ ಹಾಟ್ ಸ್ಪಾಟ್ ಅಂತ ಕರೆದು. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಹಾಟ್ ಸ್ಪಾಟ್ಗಳದಾವೆ? ಎಷ್ಟು ಹಾಟ್ ಸ್ಪಾಟ್ಗಳದಾವೆ? ವೆರಿ ಗುಡ್. 4 ಹಾಟ್ ಸ್ಪಾಟ್ಗಳನ್ನು ನೋಡ್ತೀವಿ. ಹಿಮಾಲಯ ಪರ್ವತಗಳು, ಇಂಡೋ ಬರ್ಮಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಸುಂದರ್ಲ್ಯಾಂಡ್. ಹೌದು, ಯಾರೋ ಬೆಕನಾಳದ ಬೆಟ್ಟಗನ್ನ ನಿಮ್ಮ ಮಾಯಿ, ಬೆಕನಾಳದ ಬೆಟ್ಟದಾಗ ಎಲ್ಲಿ ಬರ್ತಾವ? ಹಿಮಾಲಯ ಪರ್ವತಗಳು, ಇಂಡೋ ಬರ್ಮಾ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಸುಂದರ್ಲ್ಯಾಂಡ್. ಈ ಪ್ರದೇಶಗಳಲ್ಲಿ 0, 1, 2, 3, 4 ಭಾರತ ದೇಶದಲ್ಲಿ ಎಷ್ಟು ಹಾಟ್ ಸ್ಪಾಟ್ಗಳದಾವ ಅಂದ್ರೆ, ಹಾಟ್ ಸ್ಪಾಟ್ 4 ಹಾಟ್ ಸ್ಪಾಟ್ಗಳನ್ನು ನೋಡ್ತೀವಿ. ಅಪ್ಪೋ ಕಿಲ್ಲೋಡು. ರಾಜ ರಾಣಿ ಅನ್ನಬಾರದು, ರಾಜ, ರೂರರ್, ರಾಕೆಟ್, ರಾಣಿ. ರಾಜ, ರೂರರ್, ರಾಕೆಟ್, ರಾಣಿ 4 ಮೂಲಗಳಿಂದ ನೀರು ಬೀಳ್ತಾ ಇದ್ದಾರೆ. ಇದನ್ನು ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಅಂತ ಕರೀತಾರೆ. ಏಷ್ಯಾ ಖಂಡದ ಗರ್ಜನೆಯ ಜಲಪಾತ ಅಂತ ಕರೀತಾರೆ. ಕ್ವಶನ್ ಆಗಿದೆ ನೋಡಿ. ಜೋಗ ಜಲಪಾತಕ್ಕಿರುವ ಇನ್ನೊಂದು ಹೆಸರೇ ಗೇರೆ ಸೊಪ್ಪು ಜಲಪಾತ ಅಂತ ಕರೀತಾರೆ. ಜೋಗ ಜಲಪಾತಕ್ಕಿರುವ ಇನ್ನೊಂದು ಹೆಸರು ಗೇರೆ ಸೊಪ್ಪು ಜಲಪಾತ. ಅರ್ಥ ಆಗ್ತಾ ಇದೆಯಾ? ಇವತ್ತು ಕಾರ್ಯಾಗಾರ ಒಂದಾಯ್ತು, ವಿಶೇಷ ಕಾರ್ಯಾಗಾರ. ಮುಂಜಾನೆ 10 ಗಂಟೆಯಿಂದ 5 ಗಂಟೆ ತನಕ, 5-6 ತನಕ ಕಾರ್ಯಾಗಾರ ಆಗ್ಯದ. ಹುಡುಗರು ಇಲ್ಲ ಕೇಳುವಂತ ಆಸಕ್ತಿ, ಬಹಳಷ್ಟು ಆಸಕ್ತಿ ಇತ್ತು. ಅದ್ರಾಗ ನವಿಲಾಲ್ ಹೆಂಗಂಚಿ ಅದ್ ನಿಂತಂದ. ನಾ ಹೇಳಿ ಕೇಳಿದೆ ಅಂತಂದ್ರೆ, ಇನ್ನ ಎಷ್ಟು ಗಂಟೆ ತೋಳಪ್ಪ ಅಂತ ಕೇಳಿದೆ ನಾ ಕಾರ್ಯಾಗಾರ. ಇನ್ನ ಕಾರ್ಯಾಗಾರ ಎಷ್ಟು ಗಂಟೆ ತೋಳಂದಾಗ ಅವ ಅಂದ, ನೀವ್ ಎಷ್ಟು ಬೇಕಾದ ತೋಳಿ ಸರ್, ನಾವು 5:15 ಎದ್ದು ಹೋಗ್ತೀವಿ ನೋಡ್ರಿ ಅಂತ. ನೀವ್ ಎಷ್ಟು ಬೇಕಾದಷ್ಟು ತೋರಿ, ನಾವು ಏನು ಒಟ್ಟ ವಿಚಾರ ಮಾಡಂಗಿಲ್ಲ. ನಮ್ ಟಾರ್ಗೆಟ್ 5:15 ಅದ, 5:15 ಎದ್ದು ಹೋಗ್ಬಿಡ್ತೀವಿ ನೋಡ್ರಿ. ಎಸ್, ಏಷ್ಯಾ ಖಂಡದ ಅತಿ ಸುಂದರವಾಗಿರುವಂತ ಜಲಪಾತ ಅಂದ್ರೆ ಜೋಗ ಜಲಪಾತ. ಜೋಗ ಜಲಪಾತವನ್ನ ಗೇರೆ ಸೊಪ್ಪು ಜಲಪಾತ ಅಂತ ಕರೀತಾರೆ. ರಾಜ, ರೂರರ್, ರಾಕೆಟ್, ರಾಣಿ. ರಾಜ, ರೂರರ್, ರಾಕೆಟ್, ರಾಣಿ 4 ಮೂಲಗಳಿಂದ ನೀರು ಬೀಳ್ತಾ ಇದ್ರೆ ಇದನ್ನು ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಅಂತ ಕರೀತಾರೆ. ಆ ಒಂದು ಈ ಗೇರೆ ಸೊಪ್ಪು ಜಲಪಾತಗಿರುವಂತ ಇನ್ನೊಂದು ಹೆಸರೇ ಜೋಗ ಜಲಪಾತ. ಜೋಗ್ ಫಾಲ್ಸ್ ಕೇಳಿರ್ಬೋದು ನೀವು. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ಎಷ್ಟು ಜಲಪಾತಗಳದಾವ ಅಂದ್ರೆ 3 ಜಲಪಾತಗಳಿವೆ ಫೇಮಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ. ಒಂದು ಜೋಗ್ ಫಾಲ್ಸ್, 2 ಕುಂಚಿಕಲ್ಲು, ಇನ್ನೊಂದು ಬಾರ್ಕನ್ ಫಾಲ್ಸ್. ಬಾರ್ಕನ್ ಫಾಲ್ಸ್. ಜೋಗ ಜಲಪಾತ ಯಾವ ನದಿಯಿಂದ ಅಂದ್ರೆ ಶರಾವತಿ ನದಿಯಿಂದ. ಕುಂಚಿಕಲ್ ಫಾಲ್ಸ ವರಹಾಯಿ ನದಿಯಿಂದ. ಬಾರ್ಕನ್ ಫಾಲ್ಸ ಸೀತಾ ನದಿಯಿಂದ. ಫೇಮಸ್. ಜೋಗ ಫಾಲ್ಸ ಶರಾವತಿ, ಕುಂಚಿಕಲ್ ಫಾಲ್ಸ್ ವರಹಾಯಿ, ಬಾರ್ಕನ್ ಫಾಲ್ಸ್ ಸೀತಾ. ಜೋಗ್, ಕುಂಚಿಕಲ್ಲು, ಬಾರ್ಕನ್. ಫೇಮಸ್ ಆಗಿರುವಂತ ಪ್ರಶ್ನೆ ಇದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಧಾನವಾದ ಜಲಪಾತಗಳ ಸಂಖ್ಯೆ ಎಷ್ಟಂದ್ರೆ 3. ಜೋಗ ಜಲಪಾತ ಶರಾವತಿ. ಶರಾವತಿ ನದಿಯ ವಿಶೇಷ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳ್ಳುವ ನಿತ್ಯ ಹರಿದ್ವರ್ಣ ಕಾಡುಗಳ ಮೂಲಕ ಹರಿಯುವಂತ ನದಿ ಇದು. ಶರಾವತಿ ನದಿಯ ವಿಶೇಷ ಏನಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನ್ಮ ತಾಳುತ್ತದೆ.
ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕ್ವಶನ್ ಆಗಿದೆ ನೋಡಿ, ಶರಾವತಿ ಯಾವ ನಗರದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂದ್ರೆ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವಂದ್ರೆ ಶರಾವತಿ. ಈ ಶರಾವತಿ ನದಿಯ ಉದ್ದ ಎಷ್ಟು ಅಂತಂದ್ರೆ 184 ಕಿಲೋಮೀಟರ್, ಸಾರಿ 128 ಕಿಲೋಮೀಟರ್, 128 ಕಿಲೋಮೀಟರ್ ಉದ್ದವಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ತೀರ್ಥಹಳ್ಳಿ ಕೇಶವಮೂರ್ತಿ ಸರ್ ಅಂತ ಕೇಳಿರಲಿಲ್ಲ? ಮಲ್ನಾಡ್ ಕೇಶವಮೂರ್ತಿ ಸರ್ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಅವರು ನಾವು ಕೂಡಿ ಪ್ರಬಂಧ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಪಿ ಎಸ್ ಐ ಅವರು ನಾವು ಕೂಡಿ ಆರಂಭ ಮಾಡಿಬಿಡ್ತೀವಿ. ಯಾಕಂದ್ರೆ ಕಲಬುರಗಿ ಬರುತ್ತಾನ ನಾವು ವೇಟ್ ಮಾಡಿದ್ದೆ, ಈಗೆಲ್ಲ ಫ್ರೀ ಆದವು. ನಾಳೆಯಿಂದ ನಿಮ್ PSI ಪ್ರಬಂಧಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಒಂದು ವಾರಕ್ಕೊಂದು ಪ್ರಬಂಧವನ್ನ ಅವ್ರ ಪ್ರಬಂಧ ಕ್ಲಾಸಿಗೆ ಬಂದು ಚಾಲೆಂಜ್ ಕೊಟ್ಟರೆ ಮುಂದೆ ಕಂಟಿನ್ಯೂ ಮಾಡೋಣ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸರ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ತೀರ್ಥಹಳ್ಳಿ ಬಗ್ಗೆ ಸರ್ ಬಾಯಲ್ಲಿ ಹೇಳ್ಸಮ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನೆನಪಿಡಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಯಾರು ಬೆಕ್ಕನಳ ಬಗ್ಗೆ ಹೇಳೋಣ. ಯಾರೋ ಕಂಬಾರ್ ಪಾಪೆ ಅನ್ನೋ ನಿಮ್ಮ ಮಾಯಿ. ಕಂಬಾರ್ ಪಾಪೆ ಯಾಕ? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನದಿ ಯಾವ್ದಂದ್ರ ಶರಾವತಿ ನದಿ. ಈ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಲಿಂಗನಮಕ್ಕಿ ಅಣೆಕಟ್ಟು. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಜೋಗ್ ಫಾಲ್ಸ್, ಜೋಗ ಜಲಪಾತ. ಈ ಜೋಗ ಜಲಪಾತದ ವಿಶೇಷ ಏನಂದ್ರೆ ರಾಜಾ ರೂರರ್ ರಾಣಿ ಅನ್ನುವಂತ ಅಥವಾ ರಾಜಾ ರೂರರ್ ರಾಕೆಟ್ ರಾಣಿ ಅನ್ನುವಂತ 4 ಜಲಮೂಲಗಳಿಂದ ನೀರು ಬೀಳ್ತಾ ಇದ್ರೆ ಇದನ್ನು ಏಷ್ಯಾ ಖಂಡದ ಗುಡುಗುವ ಜಲಪಾತ ಅಂತ ಕರೀತಾರೆ. ನೋಡಿ, ಶರಾವತಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವುದಂದ್ರೆ ಜೋಗ್ ಫಾಲ್ಸ್, ಜೋಗ ಜಲಪಾತ. ವರಾಹಿ ನದಿಯಿಂದ ಒಂದು ವಿಶೇಷವಾದಂತ ಭೂಗರ್ಭ ಜಲವಿದ್ಯುತ್ ಯೋಜನೆ ಇದೆ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಗರ್ಭ ಜಲವಿದ್ಯುತ್ ಯೋಜನೆ ಬಹಳ ಫೇಮಸ್. ಭೂಗರ್ಭ ಜಲವಿದ್ಯುತ್ ಯೋಜನೆ ಇದು ಕ್ವಶನ್ ಆಗಿದೆ ನೋಡಿ. ವರಾಹಿ ಭೂಗರ್ಭ ಜಲವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಗರ್ಭ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ವರಾಹಿ ಭೂಗರ್ಭ ಯೋಜನೆ ಅಂತ ಕರೀತಾರೆ. ವರಾಹಿ ಭೂಗರ್ಭ ಯೋಜನೆ ಇದು ಬಹಳ ಫೇಮಸ್ ಆಗಿರುವಂತ ಕ್ವಶನ್. ಶಿವಮೊಗ್ಗ ಜಿಲ್ಲೆ ಜೋಗ್ ಫಾಲ್ಸ್ ಆಗಿರಬಹುದು, ಕುಂಚಿಕಲ್ ಫಾಲ್ಸ್ ಆಗಿರಬಹುದು, ಬಾರ್ಕನ್ ಫಾಲ್ಸ್ ಆಗಿರಬಹುದು. ಬಾರ್ಕನ್ ಫಾಲ್ಸ್ ಮೇಲೆ 2008 KS ಕ್ವಶನ್ ನೋಡಿ. KS ಕೇಳಿದ ಪ್ರಶ್ನೆ ಬಾರ್ಕನ್ ಫಾಲ್ಸ್. ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಒಂದು ಸುಂದರವಾಗಿರುವಂತ ಪರ್ವತ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಜೋಗ. ಹೋಗಿ ಒಂದ್ಸರಿ ನೋಡ್ಕೊಂಡ್ ಬರ್ರಿ. ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಿ ಅಂತಯ್ಯ, ಸಮುದ್ರದಲ್ಲಿ ಒಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡಿ ಅಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಿ ಅಂತಯ್ಯ. ನೋಡಿ ಎಂತ ಅದ್ಭುತವಾದಂತ ವಿಚಾರ.
ವಚನಗಾರತಿಯರಲ್ಲೇ ಮೇರು ವಚನಗಾರತಿ, ಮೊದಲ ವಚನಗಾರತಿ. ಅಣ್ಣ ಬಸವಣ್ಣನವರು ಕಟ್ಟಿದಂತ ಸಂಸತ್ತಿನಲ್ಲಿ ಅಕ್ಕ ಮಹಾದೇವಿಯವರು ಪ್ರವೇಶ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಿ ಅಂತಯ್ಯ, ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಿ ಅಂತಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ತ್ವರೆಗಳಿಗೆ ಅಂಜಿದೊಡಿ ಅಂತಯ್ಯ. ಅದಕ್ಕ ಅಕ್ಕ ಮಹಾದೇವರು ಜನ್ಮ ತಾಳಿದಂತ ಪುಣ್ಯಭೂಮಿ ಶಿವಮೊಗ್ಗ ಜಿಲ್ಲೆಯ ಉಡತಡಿ ಎಂಬ ಗ್ರಾಮದಲ್ಲಿ ಅಕ್ಕ ಮಹಾದೇವರು ಜನ್ಮ ತಾಳ್ತಾರೆ. ಉಡತಡಿ, ಶಿವಮೊಗ್ಗ ಜಿಲ್ಲೆಯ ಉಡತಡಿ ಎಂಬ ಗ್ರಾಮದಲ್ಲಿ ಅಕ್ಕ ಮಹಾದೇವರು ಜನ್ಮ ತಾಳ್ತಾರೆ. ಅಕ್ಕ ಮಹಾದೇವರ ಅಂಕಿತ ನಾಮ ಯಾವ್ದಂದ್ರ ಯಾವ್ದಲ್ಲ, ಚೆನ್ನ ಮಲ್ಲಿಕಾರ್ಜುನ. ನಬಿಲಾ ಲೆಕ್ಕ ಹೇಳ್ತಾನ, ಅಕ್ಕ ಮಹಾದೇವ ವಚನ ಅಂಕಿತ ನಾಮ ಯಾವ್ದಂದ್ರ ಚೆನ್ನ ಮಲ್ಲಿಕಾರ್ಜುನ. ವೆರಿ ಗುಡ್, ಉಡತಡಿ, ಶಿವಮೊಗ್ಗ ಜಿಲ್ಲೆಯ ಉಡತಡಿ ಎಂಬ ಗ್ರಾಮದಲ್ಲಿ ಅವ ಅಲ್ಲೇ ಕೂತು ಜಗಳ. ಇವತ್ತು ನನ್ನ ಕೈಯ ಸಿಕ್ಕ ನಾವು ಮನಗಾಡಿ ಎಟ್ಟು ಬುದ್ಧ ಇವತ್ತು. ಶಿವಮೊಗ್ಗ ಜಿಲ್ಲೆಯ ಉಡತಡಿ ಎಂಬ ಗ್ರಾಮದಲ್ಲಿ ಜನ್ಮ ತಾಳಿದವರು ಯಾರಂದ್ರ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆ ಉಡತಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ಅಂಕಿತ ನಾಮ ಯಾವಂದ್ರ ಚೆನ್ನ ಮಲ್ಲಿಕಾರ್ಜುನ ಅಂತ ಕರೀ. ಚೆನ್ನ ಮಲ್ಲಿಕಾರ್ಜುನ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಅಕ್ಕ ಮಹಾದೇವಿಯವರ ವಚನ ಅಂಕಿತ ನಾಮ. ಆಗ್ಲೇ ಹೇಳಿದ್ನಲ್ಲ, ನಮ್ಗೆ ತಾಳಗುಂದ ಶಾಸನ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಇದು, ತಾಳಗುಂದ ಶಾಸನ. ಇನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮನೆತನ ಇತ್ತು, ಕೆಳದಿ ಸಂಸ್ಥಾನ ಅಂತ ಕೇಳಿರ್ಬೋದು ನೀವು. ಕೆಳದಿ ಸಂಸ್ಥಾನ ವಿಜಯನಗರ ಸಾಮ್ರಾಜ್ಯ ಅವನತಿಯಾದ ನಂತರ, ವಿಜಯನಗರ ಸಾಮ್ರಾಜ್ಯ ತನ್ನ ಪತನ ಆದ ನಂತರ ಒಂದು ವಿಶಿಷ್ಟವಾದ ಸಾಮ್ರಾಜ್ಯ ಜನ್ಮ ತಾಳುತ್ತದೆ, ಕೆಳದಿ ಮತ್ತು ಇಕ್ಕೇರಿ ಮನೆತನ ಅಂತ ಹೇಳಿ. ಆ ಕೆಳದಿ ಮನೆತನದ ವಿಶೇಷ ಏನು ಅಂದ್ರೆ, ಇಲಿಯೊಂದು ಬೆಕ್ಕನ್ನ ಅಂಜಿಸ್ತದೆ. ಇಲಿ ಬೆಕ್ಕಿಗೆ ಅಂಜಿಸ್ತದೆ. ಇಲಿ ಬೆಕ್ಕಿ ಬೆನ್ನತ್ತಿ ಬೆಕ್ಕ ಸತ್ಯಪ್ಪು ಅಂತ ಓಡಕ್ ಶುರು ಮಾಡ್ತದೆ. ಯಾವ ಮನೆತನದಲ್ಲಿ ಇಲಿಯೊಂದು ಬೆಕ್ಕನ್ನ ಅನಿಸಿದಂತ ಘಟನೆ ಇದೆ ಅಂತಂದ್ರೆ ಕೆಳದಿ ಮನೆತನದಲ್ಲಿ. ಮಲವೊಂದು ನಾಯಿಯನ್ನು ಅಟ್ಟಿಸಿದ ಘಟನೆ ಯಾವುದು? ವಿಜಯನಗರ ಸಾಮ್ರಾಜ್ಯ. ಮಲವೊಂದು ನಾಯಿಯನ್ನು ಅಟ್ಟಿಸಿದ್ದು ವಿಜಯನಗರ ಸಾಮ್ರಾಜ್ಯ ಆದ್ರೆ ಇಲಿಯೊಂದು ಬೆಕ್ಕನ್ನ ಅಟ್ಟಿಸಿಕೊಂಡು ಹೋಗಿದ್ದು ಕೆಳದಿ ಸಾಮ್ರಾಜ್ಯ ಅಂತ ಕರಿತೀವಿ. ಆ ಕೆಳದಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಂದ್ರೆ ಶಿವಪ್ಪ ನಾಯಕ. ಯಾದಗಿರಿ ಶಿವಪ್ಪ ಅಲ್ಲ, ಶಿವಪ್ಪ ನಾಯಕ. ಈ ಶಿವಪ್ಪ ನಾಯಕ ಎದಕ್ ಫೇಮಸ್ ಆಗಿದ್ದ ಅಂದ್ರೆ ಶಿಸ್ತು ಅನ್ನುವಂತ ಕಂದಾಯಕ್ಕೆ ಫೇಮಸ್ ಆಗಿದ್ದ. ಇದು ಕ್ವಶನ್ ಆಗಿದೆ. ಶಿಸ್ತು ಎಂಬ ಕಂದಾಯಕ ಪ್ರಸಿದ್ಧಿಯಾಗಿರುವಂತ ನಾಯಕ ಯಾರು ಅಂದ್ರೆ ಶಿವಪ್ಪ ನಾಯಕ. ಕೆಳದಿಯ ಶಿವಪ್ಪ ನಾಯಕ ಶಿಸ್ತು ಅನ್ನುವಂತ ಕಂದಾಯ ಪದ್ಧತಿಗೆ ಫೇಮಸ್ ಆಗಿದ್ದ. ಕೆಳದಿ ಮನೆತನ, ಕೆಳದಿ ಮತ್ತು ಇಕ್ಕೇರಿ ಮನೆತನ, ಶಿವಪ್ಪ ನಾಯಕ ಈ ಮನೆತನದ ಪ್ರಸಿದ್ಧ ದೊರೆ. ಶಿವಪ್ಪ ನಾಯಕ ಎದಕ್ ಫೇಮಸ್ ಆಗಿದ್ದ ಅಂದ್ರೆ ಶಿಸ್ತು ಎಂಬ ಕಂದಾಯಕ್ಕೆ ಫೇಮಸ್ ಆಗಿದ್ದ. ಈ ಮನೆತನದಲ್ಲಿ ಒಬ್ಬ ಹೆಣ್ಣು ಮಗಳಿದ್ದು, ಚೆನ್ನಮ್ಮಾಜಿ ಅಂತ. ಕೆಳದಿಯ ನೃಪ ವಿಜಯ ಅನ್ನುವಂತ ಒಂದು ಕೃತಿಯನ್ನು ಬರೀತಾರೆ, ಚೆನ್ನಮ್ಮಾಜಿ ಚೆನ್ನಮ್ಮಾಜಿ ಅಂತೇಳಿ. ಚೆನ್ನಮ್ಮಾಜಿ ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ನೃಪ ವಿಜಯ ಅಂತ. ಲಿಂಗಣ್ಣ ಅನ್ನುವಂತ ಒಂದು ಕವಿ, ಲಿಂಗಣ್ಣನ ಏನು ಬೆಂಬಲದಿಂದ ಕೆಳದಿ ನೃಪ ವಿಜಯ ಅನ್ನುವಂತ ಕೃತಿಯನ್ನು ಬರೆದವರು ಚೆನ್ನಮ್ಮಾಜಿ ಅಂತೇಳಿ. ಇದೆಲ್ಲ ನಾವು ಯಾವ ಜಿಲ್ಲೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಬೆಟ್ಟ ಇದೆ, ನೀವು ಹೋಗಿ ನೋಡಬಹುದು. ಒಂದು ಬೆಟ್ಟದ ಹೆಸರೇನಂದ್ರೆ, ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಬೆಟ್ಟ ಯಾವುದು? ಎಕ್ಸಲೆಂಟ್, ಕೊಡಚಾದ್ರಿ ಅನ್ನುವಂತ ಬೆಟ್ಟ. ಕೊಡಚಾದ್ರಿ ಬಿಟ್ರೆ ಇನ್ನೊಂದು ಹೆಸರೇನು? ಇನ್ನೊಂದು ಬೆಟ್ಟ ಇದೆ ಅಲ್ಲಿ, ಕುಂದಾದ್ರಿ ಹಿಲ್ಸ್ ಅಂತ ಒಂದು ಬೆಟ್ಟ ಇದೆ. ನೀವು ಹೋಗಿ ಬೆಟ್ಟ ಹೋಗಿ ಬರೋ ಸರಿ ಕುಂದಾದ್ರಿ. ಆ ಕುಂದಾದ್ರಿ ಬೆಟ್ಟದ ಮೇಲ್ಭಾಗದಲ್ಲಿ ಏನಿದೆ ಅಂದ್ರೆ ಜ್ವಾಲಾಮುಖಿ ನೀರಿದೆ. ಯಾರವನ ವಲ್ಯಪ್ಪನವ. ಕುಂದಾದ್ರಿ ಹಿಲ್ಸ್ ಇದೆ. ಆ ಕುಂದಾದ್ರಿ ಹಿಲ್ಸ್ ಮೇಲೆ ವಿಶೇಷ ಏನು ಅಂತಂದ್ರೆ ಅಲ್ಲಿ ಜ್ವಾಲಾಮುಖಿ ನೀರು ಬಸದ ಬರ್ತದೆ. ಆ ನೋಡುವಂತ ದೃಶ್ಯ ಇದೆಯಲ್ಲ, ಈ ಕಣ್ಣುಗಳು ಜೀವನದಾಗ ಆ ಒಂದು ದೃಶ್ಯ ನೋಡ್ಬೇಕು. ಅಲ್ಲೇ ಒಂದು ಮನ್ಯಾಗ ಒಂದು ಗಂಗಾಳ ಅನ್ನ, ಒಂದು ಭೂಗಣಿ ಅನ್ನ, ಒಂದು ಭೂಗಣಿ ಸಾರು ಊಟ ಮಾಡಿ ಕುಂದಿರೋದಲ್ಲ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಬರೇ ಪಾನಿಪುರಿ ತಿಂದೆ, ಒಂದು ಗಂಗಾಳ ಸಾರ, ಒಂದಿಷ್ಟು ಒಂದು ಪ್ಲೇಟ್ ಉಪ್ಪಿನಕಾಯಿ ಹಚ್ಕೊಂಡು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಅವಧಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡೋಣ.